ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭಾವನೆ ಮಾತಾಡ್ತಾ ಇದ್ದೀನಿ. ಬಳ್ಳಾರಿ ಅಡುಗೆ ಮನೇಲಿ ಏನು ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಬನ್ನಿ. ನಾನು ಸೊಪ್ಪಿಂದು ಚಟ್ನಿ ಮಾಡ್ತಾ ಇದ್ದೀನಿ. ಇದು ಪುಂಡಿ ಸೊಪ್ಪು ಅಂತ ಉತ್ತರ ಕರ್ನಾಟಕ ಸ್ಪೆಷಲ್. ಇದು ತುಂಬ ಅದು ಉತ್ತರ ಕರ್ನಾಟಕ ಕಡೆ ಮಾಡ್ಕೋತಾರೆ. ಅದಕ್ಕೋಸ್ಕರ ನಿಮ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಇದರದೇ ಚಟ್ನಿ ಮಾಡ್ತಾ ಇದ್ದೀನಿ. ಇದಕ್ಕೆ ಮಸಾಲೆ ಬೇಕಾಗಿಲ್ಲ, ಎಣ್ಣೆ ಬೇಕಾಗಿಲ್ಲ, ಆರಾಮ್ಸಾಗಿ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ. ಇದೇ ನೋಡಿ, ಪುಂಡಿ ಸೊಪ್ಪು ಅಂತಾರೆ, ಇಲ್ಲಾಂದರೆ ಗೋಂಗೂರ ಅಂತಾರೆ ತೆಲುಗಲ್ಲಾದರೆ. ಇದನ್ನೇ ಮಾಡ್ತಾಯಿದ್ದೀನಿ ಬನ್ನಿ, ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋವಂಥದ್ದು ಪುಂಡಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಶೇಂಗಾ ಚಟ್ನಿ, ಇದು ಸಪ್ಪೆ ಪುಡಿ, ಶೇಂಗಾ ಅದು ಕಡಲೆ ಬೀಜದ ಪೌಡ್ರ್, ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದೇ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ. ಇಲ್ಲಿ ನೀರು ಕಾಯ್ಸೋಕ್ಕಿಟ್ಟಿದ್ದೆ ಪಾತ್ರೆಯಲ್ಲಿ ಸ್ಟವ್ ಮೇಲೆ. ಇದಕ್ಕೇ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಇದಕ್ಕೆ ಪುಂಡಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇದನ್ನೆಲ್ಲ ನೀಟಾಗಿ ಬೇಯಿಸ್ಕೊಬೇಕು. ಇದನ್ನು ಒಂದು 5-10 ನಿಮಿಷ ಆದರೂ 5 ನಿಮಿಷ ಬೇಯಿಸ್ಕೊಂಡು ನೋಡಿ. ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಬೋದು. 5 ನಿಮಿಷ ಬೇಯಿಸಿ ತೋರಿಸ್ತೇನೆ ನಿಮಗೆ ನೋಡಿ. ಎಲ್ಲ ಸೊಪ್ಪು ಇಟ್ಟಿದ್ದೀನಿ ಇದಕ್ಕೆ, ಹಸಿಮೆಣಸಿನ್ಕಾಯಿ ಸೊಪ್ಪು. ಇವಾಗ ಇದನ್ನು ಮುಚ್ಚಿಬಿಡ್ತೇನೆ. ಮುಚ್ಚಿಬಿಟ್ಟು 5 ನಿಮಿಷ ಬೇಯಿಸ್ಕೊತೇನೆ. ಇವಾಗ ನೋಡಿ, ಇದು 5 ನಿಮಿಷ ಆಗಿದೆ, ಬೆಂದಿದೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ತೇನೆ ನೋಡಿ. ಇಷ್ಟು ಬೆಂದರೆ ಸಾಕು ನಿಮಗೆ. ಇದು ಉಕ್ಕು ಬರ್ತಾ ಇರುತ್ತೆ ಮಧ್ಯದಲ್ಲಿ, ಅದು ಮುಚ್ಚಳ ತೆಗ್ದಿಟ್ಬಿಡಿ. ತೋರೆಲ್ಲ ತೆಗ್ದುಬಿಟ್ಟು ನೋಡಿ, ಬಿಸಿ ನೀರೆಲ್ಲ ತೆಗ್ದಿದ್ದೀನಿ. ಇವಾಗ ತಣ್ಣೀರು ಹಾಕ್ತಾಯಿದ್ದೀನಿ ಇದಕ್ಕೆ. ತಣ್ಣೀರು ಹಾಕ್ಬಿಟ್ಟು ಒಂದ್ಸರಿ ಇದು ಮಾಡ್ಕೊಳ್ಳೋಣ, ಇಷ್ಟೇ. ಇವಾಗ ನೋಡಿ, ಇದನ್ನ ತಣ್ಣೀರಿಂದ ತೊಳೆದ್ಬಿಟ್ಟು ಬಿಗಿ ಹಿಂಡ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. ನೀರಿದ್ರೆ ಚೆನ್ನಾಗಿರಲ್ಲ, ನೀರು ಹಿಂಡ್ಕೊಳ್ಳಿ. ಇದು ಹುಳಿ ಕೂಡ ಇರುತ್ತೆ ಹಂಗೆ. ಇದು 1 ಕಟ್ಟು ಸೊಪ್ಪು ತೊಗೊಂಡಿದೆ, ಬೆಂದ್ಬಿಟ್ಟು ಸ್ವಲ್ಪ ಇಷ್ಟ ಆಗಿದೆ ನೋಡಿ. ಮಿಕ್ಸಿಲಿ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಸೊಪ್ಪನ್ನೆಲ್ಲ ಹಿಂಡ್ಬಿಟ್ಟು ನೀವು ನೀರು ಗಟ್ಟಿ ಹಿಂಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡೋಕ್ಕೆ. ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೀವು. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಚಟ್ನಿ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಕಡಲೆ ಬೀಜದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನೇ ಹಾಕ್ತಾಯಿದ್ದೀನಿ. ನೋಡಿಬಿಟ್ಟು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಆಗಿದ್ರೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೋದು. ಇದು ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ. ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ, ತೋರಿಸ್ತೀನಿ ಹೆಂಗಾಗಿದೆ ಅಂತ ನೋಡಿ. ಈ ಥರ ರೆಡಿಯಾಗಿದೆ ಇದು. ಇವಾಗ ಬಟ್ಲಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ. ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಚಟ್ನಿ ಈಸಿ, ತುಂಬ ಈಸಿ. ಇದು ಚೆನ್ನಾಗಿರುತ್ತೆ. ಅನ್ನದ ಜೊತೆ ಆದರೂ ತಿನ್ನಿ, ಜೋಳದ ರೊಟ್ಟಿ ಜೊತೆ ಆದರೂ ತಿನ್ನಿ, ಚಪಾತಿ ಜೊತೆ ಆದರೂ ತಿನ್ನಿ. ಇದು ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ 1 ವಾರ ಇರುತ್ತೆ. ಇದು ಮಾಡಿ ಇಟ್ಕೊಂಡ್ರೆ ತುಂಬ ಟೇಸ್ಟ್ ಕೂಡ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.